ನೆಹರು ಗಾಂಧಿಯಿಂದ ಹಿಡಿದುಕೊಂಡು ಒಂದೇ ಒಂದು ವ್ಯಾಕ್ಸಿನ್ ಈ ದೇಶದಲ್ಲಿ ತಯಾರಾಗಿಲ್ಲ. ನಾಟ್ ಇವನ್ ಸಿಂಗಲ್ ವ್ಯಾಕ್ಸಿನ್. ಕೆಲವು ವ್ಯಾಕ್ಸಿನ್ಗಳು 40-50 ವರ್ಷ ಆದ ನಂತರ ಭಾರತಕ್ಕೆ ಬಂದಿದ. ಪೋಲಿಯೋ ಇರಬಹುದು, ಸ್ಮಾಲ್ ಪಾಕ್ಸ್ ಇತ್ಯಾದಿ ಇತ್ಯಾದಿ, ಟೈಫಾಯ್ಡ್, ಈ ಥರದ ಅನೇಕ ವ್ಯಾಕ್ಸಿನ್ಗಳು ವರ್ಷಗಟ್ಟಲೆ, ದಶಕಗಟ್ಟಲೆ ಆದ ನಂತರ ಭಾರತಕ್ಕೆ ಬಂದಿವೆ. ಅದೆಲ್ಲವೂ ಇಂಪೋರ್ಟ್. ಫಾರ್ ದಿ ಫಸ್ಟ್ ಟೈಮ್ ಭಾರತದಲ್ಲಿ ಒಂದು ವ್ಯಾಕ್ಸಿನ್ ತಯಾರು ಮಾಡಿದ್ವಿ. ನಾವು ವ್ಯಾಕ್ಸಿನ್ ಎಲ್ಲ 230 ಡೋಸ್ ವ್ಯಾಕ್ಸಿನ್ ಕೊಟ್ಟದ್ದಷ್ಟೇ ಅಲ್ಲದೆ ಜಗತ್ತಿನ ಬೇರೆ ದೇಶಗಳಿಗೆ ಕೊಟ್ಟಿದ್ದೇವೆ. ಇದರ ಜೊತೆಗೆ ಆಸ್ತಿ ಕರ ಏರಿಸಿದ್ದಾರೆ. ಒಂದು ಕಡೆ ಅಬಕಾರಿ ಸುಂಕವನ್ನು ಏರಿಸಿದ್ದಾರೆ. ಅದ್ರ ಬಗ್ಗೆ ನಮ್ದು ಹೆಚ್ಚಿನ ಕಾಮೆಂಟ್ಗಿಂತ ಹೆಚ್ಚು ಇನ್ನೊಂದು ಕಡೆ ಅಬಕಾರಿಗೆ ಟಾರ್ಗೆಟ್ ಕೊಡ್ತಾರೆ. ಅಂದರೆ ಎಲ್ಲರಿಗೂ ಮದ್ಯವನ್ನು ಕುಡಿಸಿ ನಮಗೆ ದುಡ್ಡು ತಗೊಂಬಂದು ಕೊಡ್ರಿ ಅಂತ. ಆನಂತರ ಗೋಶಾಲೆ ರದ್ದು ಮಾಡಿದ್ದಾರೆ, ಭಾಗ್ಯಲಕ್ಷ್ಮಿ ಮಾಡಿದ್ದಾರೆ. ಈ ರೀತಿ NEPಗೆ ಲಕ್ಷಾಂತರ ಸಲಹೆಗಳು ಬಂದು ಇವತ್ತು ಜಾಗತಿಕ ಮಟ್ಟಕ್ಕೆ ಇದೆ. ಇದರಲ್ಲಿ ಯಾವುದೇ ಐಡಿಯಾಲಜಿಯನ್ನ ನಾವು ತಂದಿಲ್ಲ. ಆದರೂ ಸಹಿತ ಮತ್ತು ಯಾವ ರಾಜ್ಯಗಳು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಸಹಿತ ಯಾರು ವಿರೋಧ ಮಾಡಿಲ್ಲ. ಇವತ್ತು ಅದನ್ನ ನಾವು ಕೈ ಬಿಡ್ತೀವಿ ಅನ್ನುವಂತ ಹೇಳುವಂತ ಮಟ್ಟಿಗೆ ಮತ್ತು ಸಂಪೂರ್ಣವಾಗಿ ತುಷ್ಟೀಕರಣದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಮತ್ತು ಯಾವುದೇ ರೀತಿ ಡೆವಲಪ್ಮೆಂಟ್ಗೆ ಮನವಿ ಮಾಡ್ತಾರೆ ಶಾಸಕರಿಗೆ, ನಿಮ್ಮ ಊರಲ್ಲಿ ರಸ್ತೆ ಇದಕ್ಕೆ ದುಡ್ಡು ಕೇಳಬೇಡ್ರಿ ಅಂತ. ಯಾವ ಸ್ಥಿತಿಗೆ ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರಂತ. ಅಂದರೆ ಸಂಪೂರ್ಣವಾದಂತಹ ಇನ್ಫ್ರಾಸ್ಟ್ರಕ್ಚರ್ನ ನೆಲೆ ಕಪ್ಪಿಸುವ ರೀತಿಯಲ್ಲಿ ಇವರು ಅನ್ಯಾಯವನ್ನು ಮಾಡಿದ್ದಾರೆ. ಮತ್ತು ಯುವ ಶಕ್ತಿಗೆ ಒಂದು ನ್ಯಾಯ ಪೈಸಾ ಇಟ್ಟಿಲ್ಲ. ಗೃಹಲಕ್ಷ್ಮಿ ಕೂಡ ಈಗ ಆನ್ಲೈನ್ ರಿಜಿಸ್ಟ್ರೇಷನ್ನು ಮತ್ತು ಅದಾದ ನಂತರ ಯಾರು ಮನೆಯ ಯಜಮಾನಿ ಅಂತಿದ್ದಾರೆ ಅವ್ರನ್ನ ಹುಡುಕ್ತಾರಂತ. ಯುವ ಶಕ್ತಿಗೆ ಒಂದು ನ್ಯಾಯ ಪೈಸಾ ಬಜೆಟ್ ಇಡದೇ ಇರುವಂತಹದ್ದು. ರೈಲ್ವೆ ಯೋಜನೆಗಳಿಗೆ ತನ್ನ ಪಾಲನ್ನು ಏನು ಕೊಡಬೇಕು ಅದಕ್ಕೆ ದುಡ್ಡು ಇಡದೇ ಇರುವಂತದ್ದು. ಅಂದ್ರೆ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆದರೆ ಇಂಡಸ್ಟ್ರಿ ಬರೋದಿಲ್ಲ. ಸಾಲದ ಕೂಪದಲ್ಲಿ ತಳ್ಳಿ ತಮ್ಮ ರಾಜಕೀಯ ಚಟವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನ ಬಜೆಟ್ ಮೂಲಕ ಮಾಡಿರುವುದು ಅತ್ಯಂತ ಖಂಡನೀಯ.